सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ತೈತ್ತಿರೇಯ ಉಪನಿಷತ್ತು ಬ್ರಹ್ಮಾನಂದವಲ್ಲಿಯ 6ನೇ ಅನುವಾಕ ನೋಡಬೇಕಿತ್ತು. ಇದುವರೆಗೂ ನಾವೇನು ನೋಡಿದ್ವಿ? ಬ್ರಹ್ಮವೇ ಎಲ್ಲವೂ ಆಗಿರೋದು, ಬ್ರಹ್ಮನಿಂದಲೇ ಪಂಚಭೂತಗಳಾಗಿರೋದು, ಪಂಚಭೂತಗಳಿಂದಲೇ ಈ ಶರೀರ ಆಗಿರೋದು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ ಎಲ್ಲವೂ ಬ್ರಹ್ಮವೇ. ಅದನ್ನು ಕುರಿತು ಉಪಾಸಿಸಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಈ ಬ್ರಹ್ಮದ ಅಸ್ತಿತ್ವ ಏನು ಅನ್ನೋದನ್ನ 6ನೇ ಅನುವಾಕ ತೈತ್ರೇಯ ಉಪನಿಷತ್ತಿನ 2ನೇ ವಲ್ಲಿಯಾದ ಬ್ರಹ್ಮಾನಂದವಲ್ಲಿಯ ಅನುವಾಕ 6 ಬ್ರಹ್ಮದ ಅಸ್ತಿತ್ವ. असन्नेव स भवति असद्ब्रह्मेति वेद चेत् अस्ति ब्रह्मेति चेद्वेद सन्तमेनं ततो विदुरिति तस्यैष एव शारीर आत्मा यः पूर्वस्य. ಯಾರಾದರೂ ಬ್ರಹ್ಮವಿಲ್ಲವೆಂದು ತಿಳಿದುಕೊಂಡರೆ ಅವನು ತಾನೇ ಇಲ್ಲವೆಂದಾಗುತ್ತದೆ. ಬ್ರಹ್ಮವು ಇದೆ ಎಂದು ತಿಳಿದರೆ ಇವನನ್ನು ಇರುವವನೆಂದು ಎಲ್ಲರೂ ತಿಳಿಯುವರು. ಹೀಗೆ ಹೇಳಿರುವ ವಿಜ್ಞಾನಮಯ ಆತ್ಮನಿಗೆ ಈ ಆನಂದಮಯನೇ ಶಾರೀರ ಆತ್ಮನು. ಹಿಂದಿನ ಅನುವಾಕಗಳಲ್ಲಿ ನಾವು ನೋಡಿದ್ವಿ ಆ ಪಂಚಕೋಶಗಳು ಹೇಗಿದೆ ಅಂದರೆ ಅನ್ನಮಯ ಕೋಶ, ಅದರೊಳಗೆ ಪ್ರಾಣಮಯ ಕೋಶ, ಅದರೊಳಗೆ ಮನೋಮಯ ಕೋಶ, ಅದರೊಳಗೆ ವಿಜ್ಞಾನಮಯ ಕೋಶ, ಅದರೊಳಗೆ ಆನಂದಮಯ ಕೋಶ. ಇಲ್ಲ ಅದನ್ನೇ ಹೇಳಿದ್ದಾರೆ, ವಿಜ್ಞಾನಮಯ ಆತ್ಮನಿಗೆ ಈ ಆನಂದಮಯನೇ ಶಾರೀರ ಆತ್ಮ. ವಿಜ್ಞಾನಮಯ ಕೋಶ ಹೇಗೆ ಫಂಕ್ಷನ್ ಆಗುತ್ತೆ ಅಂದರೆ ಈ ಆನಂದಮಯ ಆತ್ಮನಿಂದ. ಈ ವಿಜ್ಞಾನಮಯ ಆತ್ಮನ ಸಂಪರ್ಕದಿಂದ ಅಥವಾ ಅದರಿಂದನೇ ಮನೋಮಯ ಕೆಲಸ ಮಾಡಲಿಕ್ಕಾಗೋದು. ಹಾಗಾಗಿ ಮುಖ್ಯ ಈ ನಿತ್ಯ ಶುದ್ಧ ಆನಂದ ಸ್ವರೂಪ ಚೈತನ್ಯ ವಸ್ತು ಅಂತ ಏನು ಹೇಳ್ತೀವಿ, ಅದರಿಂದನೇ ಎಲ್ಲವೂ ಕೆಲಸ ಮಾಡ್ತಾ ಇರೋದು, ಅದಿಲ್ಲದೆ ಮತ್ತೇನೂ ಇಲ್ಲ. ಆದರೆ ಯಾರಿಗಾದರೂ ಅನಿಸುತ್ತೆ, ಅರೆ ಕಾಣಿಸ್ಲಿಲ್ಲ ಕೇಳಿಸ್ಲಿಲ್ಲ, ಬುದ್ಧಿಸಮ್ ಅಲ್ಲ ಅದೊಂದಿದೆ, ನಾವು ಏನು ನೋಡ್ತೀವಿ, ಏನು ಪಂಚೇಂದ್ರಿಯಗಳಿಂದ ಅನುಭವಿಸ್ತೀವಿ ಅಷ್ಟು ಮಾತ್ರ ಸತ್ಯ, ಅದು ಬಿಟ್ಟು ಉಳಿದದ್ದೇನು ಇಲ್ಲ ಅಂತ ಅವರ ವಾದ. ಆದರೆ ಇಲ್ಲಿ ಆಧ್ಯಾತ್ಮದಲ್ಲಿ ಶಂಕರರು ಹೇಳೋ ಪ್ರಕಾರ ಹಾಗಲ್ಲ. ಅದು ಆ ಅನುಭವಿಸದೇ ಇದ್ರೂ ಕೂಡ ಅನುಭವಿಸುವ ಹಾಗೆ ಮಾಡೋದಿದೆಯಲ್ಲ ಒಂದು ಚೈತನ್ಯ ಶಕ್ತಿ ಇದೆ ಅಂತ. ಆದ್ದರಿಂದ ಬ್ರಹ್ಮವೂ ಇದೆ. ಯಾರು ಬ್ರಹ್ಮ ಇಲ್ಲ ಅಂತ ಹೇಳ್ತಾರೋ ಅಂದರೆ ನಾನಿಲ್ಲ ಅಂತ ಹೇಳ್ದಂಗೆ ಆಗೋಯ್ತು ಅಂತ ಶಾಸ್ತ್ರ ಹೇಳ್ತಾ ಇರೋದು. ಈಗ ನಾನು ಅಂತ ಹೇಳ್ಕೊಳ್ತಿರೋದು ಯಾಕೆ? ನನ್ನಲ್ಲಿರುವ ಚೈತನ್ಯಕ್ಕೆ ಅದು ಇರಬೇಕಾದ್ರೆ ಈ ಬ್ರಹ್ಮ ಅನ್ನೋದು ಇರಲೇಬೇಕು. ಅದಿಲ್ಲದೆ ಇದ್ದರೆ ಆ ಚೈತನ್ಯ ಕೂಡ ಬೆಳಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇರೋದು. ಅದರಿಂದ ಅವ್ರೇನು ಹೇಳ್ತಾರೆ, ಯಾರಾದರೂ ಬ್ರಹ್ಮ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅಂದರೆ ಅವನು ನಾನಿಲ್ಲ ಅಂತ ಅಂದ್ಕೊಂಡ ಹಾಗೆ ಅಂತ. ಬ್ರಹ್ಮ ಎಂದು ತಿಳಿದರೆ ಇವನನ್ನು ಇರುವವನೆಂದು ಎಲ್ಲರೂ ತಿಳಿಯುವರು. ಅವನು ಇದ್ದಾನೆ ಅಂತ ಅಂದ್ಕೊಂಡ ಕೂಡಲೇ ಎಲ್ಲರೂ ಇದ್ದಾನೆ, ಆ ಚೈತನ್ಯ ಶಕ್ತಿ ಇದೆ ಅಂತ ತಿಳ್ಕೊಡೋದು ಅಂತ.
ಅದರಿಂದ ಈಗ ನಮಗಿಷ್ಟಂತೂ ಅರ್ಥ ಆಗಿದೆ ಅದ್ವೈತ ಜ್ಞಾನದಲ್ಲಿ. ಏನಪ್ಪ ಅದು? ಈ ಶರೀರವನ್ನು ಬೆಳಗಲಿಕ್ಕೆ ಒಂದು ಚೈತನ್ಯ ಶಕ್ತಿ ಇರಬೇಕು. ಆ ಚೈತನ್ಯ ಶಕ್ತಿ ಇರೋದ್ರಿಂದಲೇ ನಾನು ಕೆಲಸ ಮಾಡಲಿಕ್ಕೆ ಆಗ್ತಾ ಇರೋದು. ಆದ್ದರಿಂದ ಅದು ನಾನು ನೋಡದೇ ಇದ್ದರೂ, ಮುಟ್ಟದೇ ಇದ್ದರೂ, ಸ್ಪರ್ಶಿಸದೇ ಇದ್ದರೂ, ಪಂಚಭೂತಗಳಿಗೆ ಸಿಗದೇ ಇದ್ದರೂ ಅದು ಇದೆ ಅಂಥದ್ದು ನಮಗೆ ಅರ್ಥ ಆಗಿರ್ಬೇಕು ಇವಾಗ. ಈಗ ಬ್ರಹ್ಮ ಅಂತೂ ಇದೆ ಅಂತ ಒಪ್ಕೊಂಡಾಯ್ತು. ಹಾಗಾದರೆ ಅದನ್ನು ಪಡಿಬೇಕಲ್ಲ, ಅದನ್ನು ನನ್ನದಾಗಿಸ್ಕೊಳ್ಬೇಕಲ್ಲ. ಅದಕ್ಕೆ ಶಿಷ್ಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನಂತ? ಅಥಾತೋನು ಪ್ರಶ್ನಾಃ ಉತ ವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚನ್ ಗಚ್ಚತಿ ಆಹೋ ವಿದ್ವಾನಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ. ಓ ಶಿಷ್ಯನಿಗೆ ಈಗ ಪ್ರಶ್ನೆ ಏನು ನೋಡಿ, ಎಷ್ಟು ಸುಂದರವಾಗಿದೆ. ಈಗ ಇಷ್ಟುವರೆಗೂ ಕೇಳಿದ ಮೇಲೆ ಅವನಿಗೆ ಈ ಪ್ರಶ್ನೆ ಮೂಡಿದೆ. ಏನದು? ಬ್ರಹ್ಮ ಇದ್ದಾನೆ ಅಂತ ಹೇಳಿದ ಕೂಡಲೇ ಆ ಬ್ರಹ್ಮನನ್ನು ಪಡೆಯೋದು ಹೇಗೆ ಅನ್ನೋದು ಅವನ ಪ್ರಶ್ನೆ. ಇನ್ನು ಈ ಮುಂದಿನ ಪ್ರಶ್ನೆಗಳು ಉದ್ಭವಿಸುವವು. ಯಾವನಾದರೂ ಅಜ್ಞಾನಿಯು ಶರೀರವನ್ನು ಬಿಟ್ಟ ಮೇಲೆ ಪರಮಾತ್ಮನನ್ನು ಹೊಂದುತ್ತಾನೆಯೇ? ಅಥವಾ ಯಾವನಾದರೂ ಜ್ಞಾನಿಯು ದೇಹತ್ಯಾಗ ಮಾಡಿದ ಮೇಲೆ ಪರಮಾತ್ಮನನ್ನು ಹೊಂದುವನೇ? ನಮ್ದೆಲ್ಲ ಇದೇ ಪ್ರಶ್ನೆ ಅಲ್ವಾ? ಅಜ್ಞಾನಿಯು ಪರಮಾತ್ಮನನ್ನು ಹೊಂದುತ್ತಾನೋ ಅಥವಾ ಜ್ಞಾನಿಯು ಪರಮಾತ್ಮನನ್ನು ಹೊಂದುತ್ತಾನೋ ಅಂದ. ಅಲ್ಲ, ಒಂದು ಪಕ್ಷ ಅಜ್ಞಾನಿ ಅಂತೂ ಹೊಂದಲ್ಲ ಅಂತ ಆಗಿದ್ರೆ, ಜ್ಞಾನಿ ಆದವ್ರನ್ನಾದರೂ ಆ ಬ್ರಹ್ಮನನ್ನು ಹೊಂದುತ್ತಾನ, ಪರಮಾತ್ಮನನ್ನು ಹೊಂದುತ್ತಾನ? ಒಂದು ಪಕ್ಷ ಅವನು ಹೊಂದಲ್ಲ ಅನ್ನೋದಾದರೆ ನಾನು ಯಾಕೆ ಈ ಸಾಧನೆ ಮಾಡಬೇಕು ಅಂತ ಶಿಷ್ಯನ ಪ್ರಶ್ನೆ ಇಲ್ಲಿ. ಆ ಮೊದಲನೇ ಪ್ರಶ್ನೆ ಇನ್ನೊಂದು ಪ್ರಶ್ನೆನ ಹುಟ್ಟಾಕ್ತಾ ಇದೆ. ಅದು ಈಗ ಬ್ರಹ್ಮನನ್ನು ಅರಿತ ಜ್ಞಾನಿ ದೇಹತ್ಯಾಗ ಮಾಡಿದಾಗ ಅವನು ಬ್ರಹ್ಮನನ್ನು ಪಡಿತಾನ ಗುರುಗಳೇ? ಇಲ್ಲ, ಈ ನೋಡಿ, ಪಂಚಭೂತಗಳು ಹುಟ್ಟು ಸಾವು, ಜ್ಞಾನಿಗೂ ಅಜ್ಞಾನಿಗೂ ಎಲ್ಲರಿಗೂ ಒಂದೇ. ಅಜ್ಞಾನಿನೂ ಸಾಯ್ತಾನೆ, ಜ್ಞಾನಿನೂ ಸಾಯ್ತಾನೆ. ಆ ದೇಹವನ್ನು ಬಿಟ್ಟ ಮೇಲೆ ಯಾರಿಗೆ ಆ ಪರಮಾತ್ಮ, ಯಾರು ಆ ಪರಮಾತ್ಮನನ್ನು ಹೊಂದುತ್ತಾರೆ ಅನ್ನೋದು ಶಿಷ್ಯನ ಪ್ರಶ್ನೆ. ಹೊಂದುತ್ತಾನೆ ಅಂತ ಹೇಳಿದ್ರೆ ಮಾತ್ರ ನಾನು ಮುಂದೆ ಸಾಧನೆಯನ್ನು ಮಾಡ್ತೀನಿ, ಇಲ್ಲದಿದ್ದರೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವನದು ಮನಸ್ಸಿನ ಸ್ಥಿತಿ. ಅದು ಬ್ರಹ್ಮವು ಇದೆಯೋ ಇಲ್ವೋ ಅನ್ನೋದೇ ಈಗಲೂ ಪ್ರಶ್ನೆ. ಅಲ್ಲಿ ಬ್ರಹ್ಮ ಪ್ರಾಪ್ತಿ ಆಗುತ್ತೆ ಇದ್ರೆ ಆ ಪ್ರಾಪ್ತಿ ಆಗಬೇಕಲ್ಲ ನಮಗೆ. ಅದರಿಂದ ಶಿಷ್ಯ ಕೇಳ್ತಾ ಇದ್ದಾನೆ, ಬ್ರಹ್ಮ ಪ್ರಾಪ್ತಿ ಆಗುತ್ತಾ? ನಮ್ಮ ಪ್ರಶ್ನೆನೂ ಇದೆ. ಬ್ರಹ್ಮ ಇದೆ ಅಂತ ಒಪ್ಕೊಂಡಾಯ್ತು, ಈಗ ಅದು ಪ್ರಾಪ್ತಿ ಆಗಬೇಕಲ್ಲ ನಮಗೆ. ಪ್ರಾಪ್ತಿ ಆಗೋದಕ್ಕೆ ಏನು ಮಾಡಬೇಕು ಅವನ ಪ್ರಶ್ನೆ. ಅದರಿಂದ ಈ ಮುಂದೆ ಸ್ಪಷ್ಟೀಕರಣ ಸಿಗ್ತಾ ಹೋಗುತ್ತೆ ನೋಡಿ. ಬ್ರಹ್ಮವು ಸೃಷ್ಟಿಕರ್ತೃತ್ವವಾದ್ದರಿಂದ ಅದು ಇದೆ. ಶಿಷ್ಯನ ಪ್ರಶ್ನೆ ಏನಾಗಿತ್ತು? ಬ್ರಹ್ಮ ಇದ್ದಾನೆ ಅಂದರೆ ಜ್ಞಾನಿಗೆ ಆ ಪರಮಾತ್ಮ ಹೊಂದುತ್ತಾನೋ ಅಥವಾ ಅಜ್ಞಾನಿ ಪರಮಾತ್ಮನನ್ನು ಹೊಂದುತ್ತಾನೋ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ ಅವನಿಗೆ. ಇದ್ರೆ ಯಾರಿಗೆ ಸಿಗ್ತಾನೆ ಅಂತ. ಅದಕ್ಕೆ ಗುರುಗಳು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸೋಕಾಮಯತ ಬಹುಸ್ಯಾಂ ಪ್ರಜಯೇಯೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ ಇದಗಂ ಸರ್ವ ಸೃಜತ ಯದಿದಂ ಕಿಂಚ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಸಚ್ಚತ್ಯಚ್ಛಾಭವತ್ ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ ವಿಜ್ಞಾನಂ ಚ ವಿಜ್ಞಾನಂ ಚ ಸತ್ಯಂ ಚ ನೃತಂ ಚ ಸತ್ಯಮಭವತ್ ಯದಿದಂ ಕಿಂಚ ತತ್ ಸತ್ಯಮಿತ್ಯಾಚಕ್ಷತೆ ತದಪ್ಯೇಷ ಶ್ಲೋಕೋ ಭವತಿ. ಬ್ರಹ್ಮ ಇದ್ದಾನೆ ಅನ್ನೋದು ಪ್ರೂವ್ ಆಗಬೇಕೀಗ. ಬ್ರಹ್ಮ ಇದ್ದಾನೆ, ಅವನನ್ನು ನಾನು ಪಡ್ಕೊಳ್ಳಿಕ್ಕಾಗತ್ತೆ. ಉಪನಿಷತ್ ಹೇಳುತ್ತೆ ಅದಕ್ಕೆ.
ನಾನು ಅನೇಕವಾಗಿ ಹುಟ್ಟುವೆನು ಎಂದು ಆ ಆತ್ಮನು ಬ್ರಹ್ಮನು ಸಂಕಲ್ಪಿಸಿದನು. ಅವನು ತಪಸ್ಸು ಮಾಡಿ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅವೆಲ್ಲವನ್ನು ಸೃಷ್ಟಿಸಿದನು. ಜಗತ್ತೆಲ್ಲವನ್ನು ಸೃಷ್ಟಿಸಿ ಅದರೊಳಗೆ ಪ್ರವೇಶಿಸಿದನು. ಪ್ರವೇಶ ಮಾಡಿ ಮೂರ್ತವಾದ ಮತ್ತು ಅಮೂರ್ತವಾದ ನಿರ್ವಚನ ಮಾಡಬಹುದಾದ ಲಕ್ಷಣಗಳುಳ್ಳ ಮತ್ತು ಅನಿರ್ವಚನೀಯವಾದ ಲಕ್ಷಣಗಳಿಲ್ಲದ ಆಶ್ರಯವೂ ಆಧಾರಭೂತವೂ ಆದ ಮತ್ತು ನಿರಾಧಾರಭೂತವಾದ ಚೇತನವಿರುವ ಮತ್ತು ಅತಿ ಅಚೇತನವಾದ ವ್ಯವಹಾರದಲ್ಲಿ ಕಾಣುವ ಸತ್ಯ ಮತ್ತು ಇಲ್ಲದಿದ್ದರೂ ಇರುವಂತೆ ಕಾಣುವ ಸಮಸ್ತ ವಸ್ತು ವಿಷಯಗಳನ್ನು ಸೃಷ್ಟಿಸಿದನು. ಆ ಬ್ರಹ್ಮನು ಸತ್ಯವೆಂದು ಎಲ್ಲರೂ ಹೇಳುತ್ತಾರೆ. ಆ ವಿಷಯದಲ್ಲಿ ಈ ಶ್ಲೋಕವಿರುವುದು. ನೋಡಿ, ಬ್ರಹ್ಮನಿಗೆ ಗೀತೆಯಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನಂತ, ಬ್ರಹ್ಮ ಒಬ್ಬನೇ ಕೂತಿದ್ದಂತೆ, ಅವನಿಗೆ ಬೋರ್ ಆಯ್ತಂತೆ. ಅದಕ್ಕೆ ಅವನು ನಾನೇ ಎಲ್ಲ ಥರದಲ್ಲೂ ಎಲ್ಲರ ರೂಪದಲ್ಲೂ ನಾನೇ ಸೃಷ್ಟಿ ಆಗಬೇಕು, ಒಬ್ಬನೇ ಯಾಕೆ, ನಾನೇ ಹಲವರಾಗಿ ನೋಡಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಒಬ್ಬನೇ ಯಾಕಿರೋದು ಅಂತ ಅವನೇ ಅನೇಕರಾದನಂತೆ. ಅನೇಕವಾಗಿ ಹುಟ್ಟುವೇನು ಅಂತಂದ್ರೆ ಏನದು? ಮರ, ಗಿಡ, ಜಂತು, ಪಕ್ಷಿ, ಮನುಷ್ಯರು ಎಲ್ಲವೂ ಅವನೇ ಆದನಂತೆ. ಅದಕ್ಕೆ ಹೇಳ್ತಾರೆ ನೋಡಿ ಏನಂತ, ಎಲ್ಲವೂ ಅಲ್ಲಿ ಬರೀ ಜೀವ ಇರುವಂತಹ ವಸ್ತು ಅಂತ ಆಗಲಿಲ್ಲ. ಅವನು ತಪಸ್ಸು ಮಾಡಿ ಬ್ರಹ್ಮಾಂಡದಲ್ಲಿ ಏನಿದೆಯೋ ಎಲ್ಲವನ್ನೂ ಸೃಷ್ಟಿಸಿದನು. ಜಗತ್ತೆಲ್ಲವನ್ನು ಸೃಷ್ಟಿಸಿ ಅದರೊಳಗೆ ಪ್ರವೇಶಿಸಿದನು. ಪ್ರವೇಶ ಮಾಡಿ ಮೂರ್ತವಾದ ಮತ್ತು ಅಮೂರ್ತವಾದ, ಒಳ್ಳೆಯದು ಕೆಟ್ಟದ್ದು ಅವನ ಸೃಷ್ಟಿಯೇ. ಅಲ್ಲಿ ರಾಮ ರಾವಣ ಎರಡೂ ಅವನ ಸೃಷ್ಟಿಯೇ. ಮೂರ್ತ ಮತ್ತು ಅಮೂರ್ತವಾದ ನಿರ್ವಚನ ಮಾಡಬಹುದಾದ ಲಕ್ಷಣಗಳುಳ್ಳ ಮತ್ತು ಅನಿರ್ವಚನೀಯವಾದ ಲಕ್ಷಣಗಳಿಲ್ಲದ. ಅಂದರೆ ಯಾವುದನ್ನು ನಾನು ನೋಡಿ ವರ್ಣಿಸಿ ಇದು ಹೀಗಿದೆ ಅಂತ ಹೇಳ್ಬೋದು, ಲಕ್ಷಣಗಳಿದೆ, ಆ ಥರದ್ದು ಕೂಡ, ಅಥವಾ ಲಕ್ಷಣಗಳೇ ಇಲ್ಲದೆ ಇರುವಂಥದ್ದು. ಇನ್ನು ಮುಂದೆ ಏನು ಹೇಳ್ತಾರೆ, ಆಶ್ರಯವೂ ಆಧಾರಭೂತವೂ ಆದ ಮತ್ತು ನಿರಾಧಾರಭೂತವಾದ, ಯಾವುದಕ್ಕೂ ಆಧಾರ ಬೇಕು ಅಂತಹ ವಸ್ತುವನ್ನು ಅವನೇ ಸೃಷ್ಟಿಸಿದ. ಯಾವುದು ಈಗ ಮರ ಬಳ್ಳಿ ಇದ್ದ ಹಾಗೆ, ಬಳ್ಳಿಗೆ ಮರ ಆಧಾರ, ಆ ಥರ ಆಧಾರ ಒಂದು ಬೇಕು ಅಂತ ಅಂದರೆ ಆ ಥರ ವಸ್ತುವನ್ನು ಸೃಷ್ಟಿ ಮಾಡಿದ, ಬಳ್ಳಿಯನ್ನು ಸೃಷ್ಟಿ ಮಾಡಿದ. ಚೇತನವಿರುವ ಮತ್ತು ಅಚೇತನವಾದ ವ್ಯವಹಾರದಲ್ಲಿ ಕಾಣುವ ಸತ್ಯ ಮತ್ತು ಇಲ್ಲದಿದ್ದರೂ ಇದ್ದಂತೆ ಕಾಣುವ. ಎಷ್ಟು ಚಂದದಲ್ಲಿದೆ ನೋಡಿ. ಏನು ಹೇಳ್ತಾನೆ, ಚೇತನವಿರುವ ಅಂದರೆ ನಮಗೆಲ್ಲ ಚೈತನ್ಯ ಶಕ್ತಿ, ನಾವು ಓಡಾಡ್ತಾ ಇದ್ದೀವಿ. ಆದರೆ ಒಂದು ಕಲ್ಲು, ಬಂಡೆ, ಮರಕ್ಕೂ ಒಂದು ರೀತಿಯಲ್ಲಿ ಚೈತನ್ಯ ಇದೆ, ಅದು ಬೆಳೆಯುತ್ತೆ ಅಲ್ವಾ. ಆದರೆ ಕಲ್ಲು, ಮಣ್ಣು ಇದನ್ನು ಕೂಡ ಅವನು ಸೃಷ್ಟಿಸಿದ. ಇನ್ನು ಮುಂದೆ ಹೊರಸ್ತಾ ಏನು ಹೇಳ್ತಾರೆ, ಇಲ್ಲದಿದ್ದರೂ ಇರುವಂತೆ ಕಾಣುವ ಮರೀಚಿಕೆ. ಈಗ ಮರಳುಗಾಡಿನಲ್ಲಿ ಒಂದು ನೀರಿನ ಒಂದು ಕೊಳ ಇದೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಇದೆ ಅಂತ ಅನಿಸುತ್ತೆ, ಆದರೆ ಅಲ್ಲಿಲ್ಲ. ಆದರೆ ಅದು ಒಂದು ರೀತಿಯ ಮಾಯೆ. ಅದು ಎಲ್ಲವನ್ನು, ಸಮಸ್ತ ವಸ್ತು ವಿಷಯಗಳನ್ನು ಸೃಷ್ಟಿಸಿದನು. ಆ ಬ್ರಹ್ಮವು ಸತ್ಯವೆಂದು ಎಲ್ಲರೂ ಹೇಳುತ್ತಾರೆ. ಅಂದರೆ ಬ್ರಹ್ಮ ಇದ್ದೇ ಇದ್ದಾನೆ ಅಂತ ಹೇಳೋದಕ್ಕೆ ಇದು ಪ್ರೂಫ್. ನೋಡಿ, ಯಾವುದನ್ನೇ ಆಗಲಿ, ಈಗ ಒಂದು ಪೆನ್ ಇದೆ, ಪೆನ್ಸಿಲ್ ಇದೆ, ನಾನಿದ್ದೀನಿ, ಕಂಪ್ಯೂಟರ್ ಇದೆ, ನೀವಿದ್ದೀರಾ ಅಂತ ಹೇಳೋದ್ರಲ್ಲೆಲ್ಲ ಕಾಮನ್ ಏನು ಇದೆ 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 ಅಂತ. ಅಂದರೆ ಏನದು ಈಸ್ನೆಸ್ ಅಂತ ಹೇಳ್ತಾರೆ. ಅಂದರೆ ಅದರ ಅಸ್ತಿತ್ವ. ಮರೀಚಿಕೆ ಕೂಡ ಇದೆ ಅಂತಲೇ ಹೇಳ್ತೀವಲ್ಲಿ. ಆ ಇದೆ ಅನ್ನುವ ಶಬ್ದ ಎಲ್ಲದಕ್ಕೂ ಕಾಮನ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಮರೀಚಿಕೆ ಇದೆ, ಆ ಪ್ರಾಣಿ ಇದೆ, ಕಲ್ಲಿದೆ, ಮುಳ್ಳಿದೆ, ಇದೆಲ್ಲ ಇದೆ ಅನ್ನೋದು ಕಾಮನ್. ಅಂದರೆ ಅದೇ ಅಸ್ತಿತ್ವ. ಅದನ್ನು ಬ್ರಹ್ಮ ಅಂತ ಹೇಳ್ತಾರೆ. ಆದ್ದರಿಂದ ಆ ಬ್ರಹ್ಮ ತಾನೇ ಎಲ್ಲವೂ ಆಗಬೇಕು ಅಂತ ಅಂದ್ಕೊಂಡು ಈ ರೀತಿ ನಾನಾ ವಿಧವಾದ ವಸ್ತುಗಳನ್ನು
ಅದರಿಂದಲೇ ನೋಡಿ, ನಾವು ಕಲ್ಲನ್ನು ಪೂಜಿಸ್ತೀವಿ, ನೀರನ್ನು ಪೂಜಿಸ್ತೀವಿ, ಮರಗಳನ್ನು ಪೂಜಿಸ್ತೀವಿ, ಪ್ರಾಣಿಗಳನ್ನು ಪೂಜಿಸ್ತೀವಿ ಅಲ್ವಾ. ಅಂದರೆ ಎಲ್ಲವೂ ಬ್ರಹ್ಮವೇ. ಆ ಬಹುವಾಗಬೇಕೆಂಬ ಬ್ರಹ್ಮವು ಬಯಸಿತು. ಅದು ನಾನು ಬಹಳ ರೂಪಗಳಲ್ಲಾಗಬೇಕು ಅಂತ ಹೇಳಿ ಅದು ಆಯಿತು. ಆದ್ದರಿಂದ ಎಲ್ಲವೂ ಬ್ರಹ್ಮವೇ, ಬ್ರಹ್ಮ ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮವು ಇದೆ. ಬ್ರಹ್ಮವು ತಪಸ್ಸು ಮಾಡಿದ ಅಂತ ಹೇಳಿದಾಗೇನೋ, ಈಗ ನಾವು ಕೂಡ ಚಿಂತನೆ ಮಾಡಬೇಕು ಅಂತ ಹೇಳುವಾಗ ಇದೆಲ್ಲವನ್ನೂ ಬಿಟ್ಟು ಏನಾದರೂ ಬೇಕು ನಮಗೆ ಸಂಕಲ್ಪ. ಈಗ ನೋಡಿ, ಬ್ರಹ್ಮ ಎಲ್ಲವೂ ಆಗಬೇಕು ಅಂತ ಹೇಳಿದಾಗ ತಪಸ್ಸು ಅಂತ ಹೇಳ್ತಾರೆ. ಅವನು ಕೂಡ ತಪಸ್ಸು ಮಾಡಿದ್ದಾನೆ ಅಲ್ಲಿ ಅಂತ. ಹಾಗಾಗಿ ಬ್ರಹ್ಮದ ಚಿಂತನೆಯೇ ತಪಸ್ಸು. ಈಗ ನಮಗೇನು ತಪಸ್ಸು? ಆ ಬ್ರಹ್ಮನನ್ನು ಎಲ್ಲೆಲ್ಲೂ ನೋಡುವಂಥದ್ದೇ ನಮಗೆ ತಪಸ್ಸಾಗಬೇಕು. ಅಂದರೆ ಬ್ರಹ್ಮ ಇದೆ, ಆ ಬ್ರಹ್ಮ ಅನ್ನುವಂಥದ್ದು ಇದೆ, ಸೃಷ್ಟಿ ಅನ್ನೋದು ಇದೆ ಅಂತ. ಆದರೆ ನಮ್ಗದು ಯಾಕದು ಕಾಣಿಸ್ತಾ ಇಲ್ಲ? ಬ್ರಹ್ಮ ಅನ್ನುವಂಥದ್ದು ಇದೆ, ಆದರೆ ನಮ್ಗೆ ಯಾಕೆ ಅದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಮುಂದುವರಿಸ್ತಾ ಅಲ್ಲೇ ಗುರುಗಳ ಅದೇ ಶ್ಲೋಕದ ಅರ್ಥ ಬರಿತಾ ಹೇಳ್ತಾರೆ, ಅದನ್ನೇ ಅಧ್ಯಾಸ ಅಂತ ಹೇಳೋದು. ಅಂದರೆ ಯಾವುದು ಇದೆ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ರೆ, ಅದನ್ನು ಬೇರೆಯಾಗಿ ನಾವು ನೋಡ್ತಾ ಇದ್ರೆ ಅದನ್ನೇ ಅಧ್ಯಾಸ ಅಂತ ಹೇಳುವುದು. ಆ ನಿಜವಾದ ವಸ್ತುವನ್ನು ಮರೆ ಮಾಡಿ ಬೇರೊಂದು ವಸ್ತುವಂತೆ ತೋರ್ಪಡ್ತಾ ಇದೆಯಲ್ಲ, ಅದನ್ನೇ ಅಧ್ಯಾಸ ಅಂತ ಹೇಳೋದು. ಈಗ ಬ್ರಹ್ಮತತ್ವ ನನ್ನಲ್ಲಿದೆ, ಆ ಚೈತನ್ಯ ಶಕ್ತಿ ನನ್ನಲ್ಲಿದೆ, ಆದರೆ ನಾನು ಆ ಚೈತನ್ಯ ಶಕ್ತಿಯನ್ನು ನೋಡ್ತಾ ಇಲ್ಲ, ಈ ಶರೀರವನ್ನು ನಾನು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ಅಧ್ಯಾಸ ಅಂತ ಹೇಳ್ತಾರೆ. ನಾನು ಏನೇ ತಿಳ್ಕೊಂಡ್ರು, ಏನೇ ನೋಡಿದ್ರು, ಏನೇ ನೋಡದೇ ಇದ್ರೂ ಕೂಡ ಅದು ಬ್ರಹ್ಮವೇ, ಬ್ರಹ್ಮ ಇದೆ ಅನ್ನಿಸ್ಬೋದು. ಚೈತನ್ಯ ಶಕ್ತಿಯಲ್ಲಿ ಹಾಗೂ ಹೀಗೂ ನಾನು ನೋಡ್ಕೊಳ್ಬೋದು. ಆದರೆ ಬೇರೆದ್ರಲ್ಲೆಲ್ಲನೂ ಕೂಡ ಕಲ್ಲು ಮುಳ್ಳು ಚಲಿಸದೇ ಇರುವಂಥ ವಸ್ತುಗಳಲ್ಲಿ ಕೂಡ ನೀವು ಬ್ರಹ್ಮ ಇದೆ ಅಂದರೆ ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ಅಂತ ಅಂದರೆ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಅದನ್ನು ಕೂಡ ಹೇಳ್ತಾರೆ. ಈಗ ನೋಡಿ, ಈ ಚೈತನ್ಯ ಶಕ್ತಿಯಲ್ಲಿ, ಅಂದರೆ ಇಲ್ಲಿ ನನ್ನಲ್ಲಿ ಈಗ ಚೈತನ್ಯ ಶಕ್ತಿ ಇದೆ, ಶರೀರ ಇದೆ, ಅದರಲ್ಲಿ ಈ ಅಚೇತನವಾದ ಉಗುರು ಬೆಳೀತಾ ಇದೆ ಅಲ್ವಾ. ಉಗುರು ಕಟ್ ಮಾಡಿದ್ರೆ ನಮಗೆಲ್ಲೂ ನೋವಾಗಲ್ಲ. ಹಾಗೆ ಕೂದಲು ಬೆಳೀತಾ ಇದೆ ಅಲ್ವಾ, ಕೂದಲು ಕಟ್ ಮಾಡಿದ್ರೆ ನಮಗೇನು ನೋವಾಗಲ್ಲ, ಅಲ್ಲಿ ಚೇತನ ಇಲ್ಲ. ಅದೇ ಬೇರೆ ಕಡೆ ಕೈ ಏನಾದರೂ ಕತ್ತರಿಸಿದ್ರೆ ನೋವಾಗುತ್ತೆ ನಮಗೆ. ಉಗುರು ಕಟ್ ಮಾಡುವಾಗ ಸ್ವಲ್ಪ ಜೋರಾಗಿ ಕಟ್ ಮಾಡಿದರೂ ಕೂಡ ಅದು ನೋವಾಗುತ್ತೆ. ಅಂದರೆ ಅದು ಚೇತನ ಅನ್ನೋದು ಗೊತ್ತಾಗತ್ತೆ ನಮಗೆ. ಹೇಗೆ ಈ ಚೇತನ ಇದರಲ್ಲಿ ಉಗುರು ಮತ್ತು ಕೂದಲು ಅಚೇತನವಾದದ್ದು ಬೆಳೀತಾ ಇದೆಯೋ, ಹಾಗೆ ಆ ಬ್ರಹ್ಮನಿಂದಲೂ ಕೂಡ ಬರೀ ಜೀವಿಗಳು ಬರಲಿಲ್ಲ, ಅಚೇತನ ವಸ್ತುಗಳು ಕೂಡ ಬಂತು ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲವೂ ಬ್ರಹ್ಮವೇ. ಮುಂದುವರಿಸ್ತಾ, ಬ್ರಹ್ಮವು ಇದೆ ಅನ್ನೋದು ಪ್ರೂಫು. ಮತ್ತೊಂದು ಅನ್ನುವ ಹೇಳರಲ್ಲಿ, ಬ್ರಹ್ಮವೇ ವ್ಯಾಕೃತವಾದ್ದರಿಂದ ಬ್ರಹ್ಮವು ಇದೆ. ಅಸದ್ವಾ ಇದಮಗ್ರ ಆಸೀತ್ ತತೋ ವೈ ಸದಜಾಯತ ತದಾತ್ಮಾನಗುಂ ಸ್ವಯಮಕುರುತ ತಸ್ಮಾತ್ ತತ್ಸುಕೃತಮುಚ್ಯತ ಇತಿ. ಏನು ಹೇಳ್ತಾರೆ ನೋಡಿ, ಇದು ನಾಮರೂಪವುಳ್ಳ ವ್ಯಾಕೃತವಾದ ಜಗತ್ತು. ಸೃಷ್ಟಿಗೆ ಪೂರ್ವದಲ್ಲಿ ಅದು ಅವ್ಯಕ್ತವೇ ಆಗಿತ್ತು. ಅದರಿಂದಲೇ ನಾಮರೂಪಗಳ ವ್ಯಾಕೃತವಾದ ಜಗತ್ತು ಉತ್ಪನ್ನವಾಯಿತು. ಅದು ತನ್ನನ್ನು ತಾನೇ ಉತ್ಪತ್ತಿ ಮಾಡಿಕೊಂಡಿತು. ಆದುದರಿಂದ ಅದು ಸ್ವಯಂಕೃತ ಅಥವಾ ಪುಣ್ಯ ಕಾರ್ಯ ಎನಿಸುತ್ತದೆ. ಸ್ವಯಂಕೃತ, ಅದು ತಾನಾಗೆ ಅದು ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತು. ಆದ್ದರಿಂದ ಅದು ಪುಣ್ಯ. ಈಗ ನೋಡಿ, ನಾವಾಗಿ ಏನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಈ ಬ್ರಹ್ಮ ಅನ್ನುವಂಥದ್ದು ನಾಮರೂಪಗಳಿಲ್ಲದೆ ಮೊದಲು ಕೂಡ ಇತ್ತು. ಈಗ ನಾಮರೂಪಗಳನ್ನು ಹೊಂದಿದ ಮೇಲೆ ನಮಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, ನೋಡ್ತಾ ಇದ್ದೀವಿ.
ಅದು ಈ ನಾಮರೂಪಗಳು ಇಲ್ಲದೇ ಇರುವಾಗಲೂ ಅದಿತ್ತು ಅಂತ ಅಂದರೆ ಚೈತನ್ಯ, ಆ ಬ್ರಹ್ಮ ಚೈತನ್ಯ ಶಕ್ತಿ, ಆ ಶಕ್ತಿ ಅನ್ನುವಂಥದ್ದು ಇತ್ತು, ಈಗಲೂ ಕೂಡ ಇದೆ. ಈ ಶರೀರ ಬಿದ್ದು ಹೋದ್ಮೇಲೂ ಅದು ಇದೆ, ಇರುತ್ತೆ. ಅದರಿಂದಲೇ ನಾವು ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ಸುಲಭವಾದ ಗುರುಗಳು ಹೇಳುವ ಉದಾಹರಣೆ ಅಂದರೆ ಡೆಡ್ ಆ್ಯಂಡ್ ಗಾನ್ ಅಂತ ಹೇಳ್ತೀವಿ. ಸತ್ತು ಹೋದ್ರು ಅಂತ ಹೇಳಿ, ಸತ್ತಿದ್ಯಾವುದು ಶರೀರ, ಹೋದದ್ಯಾವುದು ಚೈತನ್ಯ. ಎಲ್ಲೂ ಹೋಗಲಿಲ್ಲ, ಅದು ಈ ಶರೀರದಿಂದ ಬೇರೆ ಆಯಿತು ಅಂತ. ಹಾಗಾಗಿ ಈ ಚೈತನ್ಯ ಶಕ್ತಿ ತನ್ನನ್ನು ತಾನೇ ಉತ್ಪತ್ತಿ ಮಾಡಿಕೊಂಡಿರೋದ್ರಿಂದ ಅದು ಸ್ವಯಂಕೃತ, ತಾನಾಗಿ ಮಾಡಿಕೊಂಡಿರೋದ, ಅದು ಪುಣ್ಯ ಕಾರ್ಯ ಎನಿಸುತ್ತದೆ. ಅದರಿಂದ ಇಂದ್ರಿಯ ಗೋಚರವಾದದ್ದು ಮಾತ್ರ ಬ್ರಹ್ಮ ಚೈತನ್ಯ ವಸ್ತು ಅಂತ ಅಲ್ಲ, ಇಂದ್ರಿಯ ಗೋಚರ ಆಗದೇ ಇರುವಂಥದ್ದೂ ಕೂಡ, ಅವ್ಯಕ್ತವಾಗಿದ್ದರೂ ಕೂಡ ಅಲ್ಲಿ ಚೈತನ್ಯ ಶಕ್ತಿ ಇದೆ ಅಂತ. ಇದು ಮಾಡಬೇಕಾದ್ರೆ ಇಲ್ಲಿ ಯಾರ ಕೈವಾಡನೂ ಇಲ್ಲ. ಇದು ಏನದು? ಸ್ವಯಂ ಪ್ರಕಟ, ಅದು ತಾನಾಗೆ ಹಾಗಾಗಿತ್ತು, ತಾನೇ ತನ್ನಿಂದಲೇ ಸೃಷ್ಟಿಗೊಂಡಿತು ಅಂತ ಹೇಳ್ತಾರೆ. ಹಾಗೆ ಈ ನಿತ್ಯ ಚೇತನವಾದ ಬ್ರಹ್ಮವೇ ಜಗತ್ ಸ್ವರೂಪವಾದದ್ದರಿಂದ ಬ್ರಹ್ಮವು ಇದೆ ಎಂಬುದು ಸ್ಪಷ್ಟವಾಗುತ್ತದೆ ಅಂತ ತೈತ್ರೇಯ ಉಪನಿಷತ್ ಮತ್ತೆ ಮತ್ತೆ ಹೇಳುತ್ತೆ. ಏನಂತ? ಬರೀ ನಮಗೆ ಕಾಣುವಂಥದ್ದಲ್ಲ, ಕಾಣದೇ ಇರುವಂಥದ್ದಲ್ಲ, ಎಲ್ಲವೂ ಆ ಬ್ರಹ್ಮ ತತ್ವವೇ. ಆದ್ದರಿಂದ ಬ್ರಹ್ಮ ಇದೆ. ಶಿಷ್ಯನ ಪ್ರಶ್ನೆ ಏನಾಗಿತ್ತು? ಒಂದು ಪಕ್ಷ ಬ್ರಹ್ಮ ಇದ್ದಿದ್ದೆ ಆದರೆ ಜ್ಞಾನಿಗೆ ಅಜ್ಞಾನಿಗೆ ಯಾರಿಗಾದರೂ ಆಗಲಿ, ಅಂದರೆ ಆ ಶರೀರ ಬಿಟ್ಟ ಮೇಲೆ ಅಜ್ಞಾನಿಗೆ ಪರಮಾತ್ಮ ದೊರಕ್ತಾನ ಅಥವಾ ಜ್ಞಾನಿಗೆ ಪರಮಾತ್ಮ ದೊರಕ್ತಾನೋ ಅನ್ನೋದಕ್ಕೆ ಹೇಳ್ತಾರೆ. ಅದು ಏನಕ್ಕೆ ಕನ್ಫ್ಯೂಷನ್ ಅವನಿಗೆ? ಇದ್ದರೆ ಮೊದಲು ಲೆಟ್ ಮೀ ಟ್ರೈ ಆಫ್ಟರ್ ದ್ಯಾಟ್, ಅದು ಇಲ್ವೇ ಇಲ್ಲ ಅನ್ನೋದಾದ್ರೆ ಯಾಕೆ ಟ್ರೈ ಮಾಡಬೇಕು ಅಂತ ಅಲ್ವಾ? ಅದು ಕನ್ಫರ್ಮೇಷನ್ ಆಗ್ತಾ ಇರೋದು. ಅದಕ್ಕೆ ಹೇಳ್ತಾ ಇದ್ದಾರೆ ತೈತ್ರೇಯ ಉಪನಿಷತ್ತಿನಲ್ಲಿ, ಅದು ಇದೆ. ಯಾವುದು? ನಿತ್ಯ ಚೇತನವಾದ ಬ್ರಹ್ಮವೇ, ಅದು ಜಗತ್ ಸ್ವರೂಪವಾದ್ದರಿಂದ ಬ್ರಹ್ಮವು ಇದೆ, ಅದಿದ್ದೇ ಇದೆ ಅಂತ ಮತ್ತೆ ಮತ್ತೆ ಗುರುಗಳು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ ಇನ್ನೂ ಪ್ರೂಫ್ ಕೊಡ್ತಾ ಇದ್ದಾರೆ ಅವರು. ಬ್ರಹ್ಮವೇ ಪ್ರಾಣಿಗಳ ಆನಂದ ಪ್ರವೃತ್ತಿಗೆ ಕಾರಣವಾದ್ದರಿಂದ ಬ್ರಹ್ಮವು ಇದೆ. ಯದ್ವೈ ತತ್ ಸುಕೃತಂ ರಸೋ ವೈ ಸಹ ರಸಗಂ ಹ್ಯೇವಾಯಂ ಲಬ್ಧ್ವಾನಂದೀ ಭವತಿ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಏಷ ಹ್ಯೇವಾನಂದಯಾತಿ. ಬ್ರಹ್ಮವೇ ಆನಂದರಸ. ಆ ರಸವನ್ನೇ ಹೊಂದಿ ಮನುಷ್ಯನು ಆನಂದಿಯಾಗುತ್ತಾನೆ. ಹೃದಯಾಕಾಶದಲ್ಲಿರುವ ಬುದ್ಧಿಯಲ್ಲಿ ಈ ಆನಂದವು ಇಲ್ಲದಿದ್ದರೆ ಯಾವನು ತಾನೇ ಉಸಿರಾಟವನ್ನು ಮಾಡಬಲ್ಲ? ಬ್ರಹ್ಮವೇ ಅಲ್ಲದೆ ಆನಂದವನ್ನುಂಟು ಮಾಡುವುದು, ಬ್ರಹ್ಮವೇ ಅಲ್ಲವೇ ಆನಂದವನ್ನುಂಟು ಮಾಡುವುದು. ಬ್ರಹ್ಮವನ್ನು ಬಿಟ್ಟರೆ ಅಲ್ಲಿ ಬೇರೆ ಏನೂ ಇಲ್ಲ. ಈಗ ಆ ಬ್ರಹ್ಮತತ್ವ ಅನ್ನುವಂಥದ್ದೇ ಎಲ್ಲವೂ ಆಗಿರೋದ್ರಿಂದ ಇಲ್ಲಿ ಎರಡು ಅನ್ನೋದು ಇಲ್ಲವೇ ಇಲ್ಲ. ಅದ್ವೈತ ನೋಡಿ ಎಷ್ಟು ಸುಂದರ. ನಾನು ಬೇರೆ ನೀವು ಬೇರೆ ಆಗಲೇ ಇಲ್ಲ ಅಂತ ಹೇಳುತ್ತದು. ನಾನು ಬೇರೆ ಈ ಜಗತ್ತು ಬೇರೆ ಅನ್ನೋದು ಆಗಲೇ ಇಲ್ಲ. ಎಲ್ಲವೂ ಒಂದೇ, ಎಲ್ಲವೂ ಬ್ರಹ್ಮಸ್ವರೂಪವೇ. ಆದ್ದರಿಂದ ಅದು ಆನಂದ ಸ್ವರೂಪ. ಈಗ ಬೇರೆ ಬೇರೆ ಆದಾಗಲಷ್ಟೇ ತಾನೇ ದುಃಖ ಉಂಟಾಗೋದು. ನನ್ನ ದೇಹ ಬೇರೆ, ನನ್ನ ಮನಸ್ಸು ಬೇರೆ, ನಾನು ಬೇರೆ, ನೀವು ಬೇರೆ ಅಂತ ಅಂದುಕೊಂಡಾಗಲೇ ಅಲ್ಲಿ ರಾಗದ್ವೇಷಗಳು ಉಂಟಾಗೋದು, ಸುಖ ದುಃಖ ಉಂಟಾಗೋದು, ಎಲ್ಲವೂ ಅಲ್ಲೇ ಉಂಟಾಗೋದು. ಈಗ ಬ್ರಹ್ಮ ಒಂದೇ ಇರೋದು, ನಾವೆಲ್ಲ ಒಂದೇ ಆಗಿದ್ದೀವಿ. ನನ್ನ ಶರೀರ ನಿಮ್ಮ ಶರೀರ ಬೇರೆ ಇರ್ಬೋದು, ನನ್ನ ಬುದ್ಧಿ ನಿಮ್ಮ ಬುದ್ಧಿ ಬೇರೆ ಇರ್ಬೋದು, ನನ್ನ ಮನಸ್ಸು ನಿಮ್ಮ ಮನಸ್ಸು ಬೇರೆ ಇರ್ಬೋದು. ಆದರೆ
ನನ್ನಲ್ಲಿ ಬೆಳಗ್ತಾ ಇರುವ ಚೈತನ್ಯ ನಿಮ್ಮೆಲ್ಲರಲ್ಲೂ ಬೆಳಗ್ತಾ ಇರುವ ಚೈತನ್ಯ ಒಂದೇ ಅಂತ ಶಾಸ್ತ್ರ ಮತ್ತೆ ಮತ್ತೆ ಹೇಳುತ್ತೆ. ಆದ್ರಿಂದ ಆ ಬ್ರಹ್ಮಾತ್ಮ ಭಾವ ಅನ್ನೋದು, ಆ ಬ್ರಹ್ಮಾತ್ಮ ಭಾವ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಆನಂದ ಒಂದೇ ಇರ್ಲಿಕ್ಕೆ ಸಾಧ್ಯ. ಅದರಿಂದ ಹೇಳೋದು ನೋಡಿ, ಬ್ರಹ್ಮವೇ ಆನಂದ ರಸ. ಆ ರಸವನ್ನೇ ಹೊಂದಿ ಮನುಷ್ಯನು ಆನಂದಿಯಾಗುತ್ತಾನೆ. ಆ ಬ್ರಹ್ಮರಸ ಅದನ್ನು ಈಗ ನಾನು ಶರೀರವನ್ನು ನೋಡಿ ನಂದು ಬೇರೆ ನಿಮ್ದು ಬೇರೆ ಅಂದರೆ ನೀವು ತುಂಬ ಸುಂದರವಾಗಿದ್ದೀರಾ, ನಾನಿಲ್ಲ ಆಗ್ಬೋದು. ಆದರೆ ನನ್ನ ಮನಸ್ಸು ಅಷ್ಟೊಂದು ಸರಿ ಇಲ್ಲ, ನಿಮ್ಮ ಮನಸ್ಸು ಇಷ್ಟು ಚೆನ್ನಾಗಿದೆ, ನಿಮ್ಮ ಬುದ್ಧಿ ಎಷ್ಟೊಂದು ಬುದ್ಧಿ ಇದೆ, ಈ ಥರ ಕಂಪೇರ್ ಮಾಡಿಕೊಂಡಾಗ ಸುಖ ದುಃಖ ಉಂಟಾಗತ್ತೆ. ಆದರೆ ಚೈತನ್ಯದ ಮಟ್ಟಕ್ಕೆ ಹೋದಾಗ ನನ್ನನ್ನು ಜೀವಂತವಾಗಿಟ್ಟಿರುವ ಚೈತನ್ಯ, ನಿಮ್ಮೆಲ್ಲರನ್ನು ಇಟ್ಟಿರುವ ಚೈತನ್ಯ ಒಂದೇ ಅಂದಾಗ ಅಲ್ಲಿ ಆನಂದ ರಸ ಒಂದೇ ಇರ್ಲಿಕ್ಕೆ ಸಾಧ್ಯ. ಆದ್ದರಿಂದ ಬ್ರಹ್ಮವೇ ಆನಂದ ರಸ. ಆ ರಸವನ್ನೇ ಹೊಂದಿ ಮನುಷ್ಯನು ಆನಂದಿಯಾಗುತ್ತಾನೆ. ಹೃದಯ ಆಕಾಶದಲ್ಲಿರುವ ಬುದ್ಧಿಯಲ್ಲಿ ಈ ಆನಂದವು ಇಲ್ಲದಿದ್ದಲ್ಲಿ ಯಾರು ತಾನೇ ಉಸಿರಾಟವನ್ನು ಮಾಡಬಲ್ಲ? ಆ ಚೈತನ್ಯ ಶಕ್ತಿ ಇಲ್ಲದೇ ಇದ್ದರೆ ನಾವು ಜೀವಂತವಾಗಿ ಇರ್ತಾನೆ ಇರಲಿಲ್ಲ. ಆತ್ಮಾನಂದವನ್ನು ಪಡಿಬೇಕು ಅಂತಂದರೆ ನಾವು ಎಲ್ಲರಲ್ಲೂ ಆ ಚೈತನ್ಯ ಶಕ್ತಿಯನ್ನು ಗುರುತಿಸಬೇಕು. ಎಲ್ಲವೂ ಬ್ರಹ್ಮ ಅಂತಲೇ ತಿಳಿಬೇಕು. ಆದ್ದರಿಂದ ಬ್ರಹ್ಮವು ಇದೆ. ಈಗ ಪ್ರತಿಯೊಂದು ಪ್ರಾಣಿಯಾಗಲಿ ಮನುಷ್ಯನಾಗಲಿ ಯಾರಾಗಲಿ ನಮಗೆ ಬೇಕಾಗಿರುವುದೇ ಆನಂದ. ಆ ನಿತ್ಯ ಶುದ್ಧ ಆನಂದವನ್ನೇ ನಾವೆಲ್ಲರೂ ಹುಡುಕ್ತಾ ಇರೋದ್ರಿಂದ, ಆ ಆನಂದ ಸ್ವರೂಪವೇ ಬ್ರಹ್ಮನಾಗಿರೋದ್ರಿಂದ ಆ ಬ್ರಹ್ಮ ಬೇರೆ ಆನಂದ ಬೇರೆ ಆಗಲೇ ಇಲ್ಲ. ಆದ್ದರಿಂದ ಏನು ಹೇಳ್ತಾರೆ, ಬ್ರಹ್ಮವು ಇದೆ ಗ್ಯಾರಂಟಿಯಾಗಿ. ಬರೀ ಆನಂದಕ್ಕಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ನೋಡಿ, ಪ್ರಾಣಿಗಳ ಭಯಗಳಿಗೆ ಕಾರಣವಾಗಿರುವುದರಿಂದ ಬ್ರಹ್ಮವೂ ಇದೆ. ಅಲ್ಲಿ ಆನಂದಕ್ಕೆ ಕಾರಣ ಆನಂದ ಆಗಿರಬೇಕು ಅನ್ನೋದಕ್ಕೆ ಬ್ರಹ್ಮ ಇದ್ದಾನೆ ಅಂತ. ಇಲ್ಲಿ ಭಯಕ್ಕೆ ಕಾರಣವಾಗಿರೋದು ಬ್ರಹ್ಮನೇ ಅಂತ ಹೇಳ್ತಾರೆ. ಯದಾ ಹ್ಯೇವೈಷ ಏತಸ್ಮಿನ್ನ ದೃಶ್ಯೇನಾತ್ಮೇ ನಿರುಕ್ತೆ ನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತೆ ಅಥಸೋ ಭಯಂ ಗತೋ ಭವತಿ. ಯದಾ ಹ್ಯೇವೈಷ ಏತಸ್ಮಿನ್ನುದರಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ತತ್ವೈವ ಭಯಂ ವಿದುಷೋ ಮನ್ವಾನಸ್ಯ ತದಪ್ಯೇಷ ಶ್ಲೋಕೋ ಭವತಿ. ನೋಡಿ, ಯಾವಾಗ ಸಾಧಕನು ಅವಿಕಾರವೂ ಅಶರೀರವೂ ಅನಿರ್ವಾಚ್ಯವೂ ಆಧಾರರಹಿತವೂ ಆದ ಬ್ರಹ್ಮದಲ್ಲಿ ಆತ್ಮಭಾವವನ್ನು ಹೊಂದುತ್ತಾನೆಯೋ ಆಗ ಅವನು ಭಯವಿಲ್ಲದವನಾಗುತ್ತಾನೆ. ಆದರೆ ಅವನು ಬ್ರಹ್ಮದಲ್ಲಿ ಸ್ವಲ್ಪವಾದರೂ ಬ್ರಹ್ಮವನ್ನು ತನಗಿಂತ ಬೇರೆಯವನೆಂದು ತಿಳಿದರೆ ಆಗ ಅವನಿಗೆ ಭಯ ಉಂಟಾಗುತ್ತದೆ. ವಿದ್ವಾಂಸನಾದರೂ ಅವಿವೇಕಿಯಾದ ಅವನಿಗೆ ಅದರಿಂದಲೇ ಭಯವಾಗುತ್ತದೆ. ಆ ವಿಷಯದಲ್ಲಿ ಈ ಶ್ಲೋಕವಿರುವುದು. ಎಷ್ಟು ಸುಂದರವಾಗಿದೆ ನೋಡಿ. ಯಾಕೆ ನಮ್ಮೆಲ್ಲರಿಗೂ ಭಯ ಉಂಟಾಗುತ್ತೆ? ಎಲ್ಲವೂ ಬ್ರಹ್ಮನೇ ಅನ್ನೋದು ಅರ್ಥ ಆದಮೇಲೆ, ಆ ಬ್ರಹ್ಮನಿಂದಲೇ ಆನಂದ ಸಿಗೋದು ಅಂತ ಗೊತ್ತಾದ ಮೇಲೆ, ಆ ಬ್ರಹ್ಮನನ್ನು ನಾನು ಪಡೆಯೋದಕ್ಕೆ ಪ್ರಯತ್ನ ಪಡದೇ ಇದ್ದರೆ ಏನಾಗುತ್ತೆ? ಯಾವಾಗ ನೋಡಿ, ಆತ್ಮನ ಸ್ವರೂಪ ಏನು? ಅವಿಕಾರವೂ ಅಶರೀರವೂ ಅನಿರ್ವಾಚ್ಯವೂ ಹೇಳಲಿಕ್ಕಾಗದೇ ಇರುವಂಥದ್ದು ಆಧಾರರಹಿತವೂ ಆದ ಬ್ರಹ್ಮದಲ್ಲಿ ಆತ್ಮಭಾವವನ್ನು ಹೊಂದುತ್ತಾನೆಯೋ ಆಗ ಅವನಿಗೆ ಭಯ ಇರೋದಿಲ್ಲ.
ನಾವು ಶರೀರವನ್ನು ನೋಡ್ತಾ ಹೋದರೆ, ಮನಸ್ಸನ್ನು ನೋಡ್ತಾ ಹೋದರೆ, ಬುದ್ಧಿಯನ್ನು ನೋಡ್ತಾ ಹೋದರೆ, ಮತ್ತೊಬ್ಬ ವ್ಯಕ್ತಿಯನ್ನು ಬೇರೆ ಅಂತ ನಾನು ನೋಡ್ತಾ ಹೋದಾಗ ನನಗೆ ಭಯ ಇದ್ದೇ ಇರುತ್ತೆ. ಯಾವಾಗ ನಾವೆಲ್ಲ ಒಂದೇ ಅಂತ ಅಂದ್ಕೊಳ್ಳಿಕ್ಕಾಗುತ್ತೋ, ನನ್ನಲ್ಲಿರುವುದು ಆ ಚೈತನ್ಯ ಶಕ್ತಿ ಅಂತಲೇ ನನಗೆ ಗೊತ್ತಾಗುತ್ತೋ, ನಾನು ಬೇರೆ ಆಗಲೇ ಇಲ್ಲ ಅನ್ನೋದು ಅರ್ಥ ಆಗುತ್ತೋ, ಆವಾಗ ಭಯ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೇಳ್ತಾರೆ, ಆದರೆ ಅವನು ಬ್ರಹ್ಮದಲ್ಲಿ ಸ್ವಲ್ಪವಾದರೂ ಬ್ರಹ್ಮವನ್ನು ತನಗಿಂತ ಬೇರೆ ಎಂದು ತಿಳಿದರೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬೇರೆ ಅಂದರೂ ಅದು ಭಯನೇ. ಆಗ ಅವನಿಗೆ ಭಯ ಉಂಟಾಗುತ್ತದೆ. ನನ್ನಲ್ಲಿ ನಾನು ನಿತ್ಯ ಶುದ್ಧ ಚೈತನ್ಯ ಸ್ವರೂಪ ಅಂತ ಪಕ್ಕ 24/7 365 ಡೇಸು ಅಂದ್ಕೊಳ್ಬೇಕು. ಯಾವಾಗೋ ಒಂದಿನ ಆಗಲಿಲ್ಲ, ಭಯ. ಅವನು ಎಷ್ಟೇ ದೊಡ್ಡ ವಿದ್ವಾಂಸನಾಗಿರಲಿ, ಎಲ್ಲ ತಿಳ್ಕೊಂಡಿರಲಿ, ಆದರೆ ಈ ಬ್ರಹ್ಮನನ್ನು ಅನುಭವಿಸದೇ ಇದ್ದರೆ ಅವನಿಗೆ ಗ್ಯಾರಂಟಿ ಭಯ ಅನ್ನೋದು ಇದ್ದೇ ಇರುತ್ತೆ. ಯಾರು ಆ ಬ್ರಹ್ಮನೊಡನೆ ಐಕ್ಯತೆಯನ್ನು ಕಂಡುಕೊಳ್ತಾರೋ ಅವರು ಬ್ರಹ್ಮನನ್ನೇ ಪಡೆಯುತ್ತಾರೆ. ಯಾರು ಬ್ರಹ್ಮನನ್ನು ಬೇರೆ ಅಂತ ಭೇದ ಭಾವ ಮಾಡ್ಕೊಳ್ತಾರೋ ಅವರು ಭಯವನ್ನು ಅನುಭವಿಸ್ತಾರೆ ಅಂತ ಈ ಶ್ಲೋಕ ಹೇಳ್ತಾರೆ. ಈ ಬ್ರಹ್ಮನನ್ನು ಹೊಂದೋದು ಅಂತಂದರೆ ಏನು? ನಾನು ಈ ಶರೀರ ಮನಸ್ಸು ಬುದ್ಧಿಗಳನ್ನು ದಾಟಿ ಆ ನಿತ್ಯ ಶುದ್ಧ ಆನಂದ ಸ್ವರೂಪದಲ್ಲಿ ನಾನು ನಿಲ್ಲಬೇಕು. ನಾನು ಈ ಅದಕ್ಕೆ ಹೋಗೋದು ಹೇಗೆ? ಯಾಕೆಂದರೆ ಈಗ ಗೊತ್ತಿದ್ರೆ ತೋರಿಸ್ಬಿಡ್ಬೋದು. ಗುರುದೇವಿ ಯಾವಾಗಲೂ ಹೇಳ್ತಾರೆ, ಈ ಆತ್ಮ ಅನ್ನೋದನ್ನ ಟೆಸ್ಟ್ ಟ್ಯೂಬಲ್ಲಿ ಹಾಕಿ ನಾನು ನಿಂಗೆ ತೋರ್ಸೋಕ್ಕಾಗಲ್ಲ ಅಂತ. ಈ ಶರೀರ ನಾನಲ್ಲ. ಯಾಕೆ? ಅದು ಅವ್ರು ಹೇಳ್ತಾ ಇರೋವಾಗೆ ಅಲ್ಲಿ ಏನದು ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ, ಅದರ ಗುಣಗಳು ಏನು ಹೇಳ್ತಿದ್ದಾರೆ, ಬ್ರಹ್ಮಸ್ವರೂಪದ ಗುಣಗಳು, ಅದು ಯಾವುದು ಶರೀರಕ್ಕಿಲ್ಲ, ಮನಸ್ಸಿಗಿಲ್ಲ, ಬುದ್ಧಿಗಿಲ್ಲ. ಎಲ್ಲವನ್ನು ಬೆಳಗ್ತಾ ಇರುವ ಆ ಚೈತನ್ಯ ಶಕ್ತಿಗೆ ಮಾತ್ರ ಆ ಗುಣ ಇರುವಂಥದ್ದು. ಅದನ್ನು ನಾನು ಅರ್ಥಕೊಳ್ಬೇಕು. ಯಾವಾಗ ಅದನ್ನು ಅರ್ಥಕೊಳ್ತೀನೋ ಆವಾಗ ಭಯ ಇರೋದಿಲ್ಲ. ಸಣ್ಣ ಉದಾಹರಣೆ ಅಂದರೆ ನೋಡಿ, ನಿದ್ರೆಯಲ್ಲಿ ನಮಗೆ ಭಯ ಇರೋದಿಲ್ಲ. ಅಫ್ಕೋರ್ಸ್ ಕನಸು ಬಿದ್ದು ಎದ್ದರೆ ಅದು ಬೇರೆ ಕತೆ. ಆದರೆ ನಿದ್ರೆಯಲ್ಲಿ ನಮ್ಗೆ ಯಾವುದ್ರ ಭಯನೂ ಇಲ್ಲ ಅಲ್ವಾ? ಯಾವ ನೋವು ಇಲ್ಲ, ಯಾವ ದುಃಖವೂ ಇಲ್ಲ, ಯಾವ ಸುಖವೂ ಇಲ್ಲ. ಆ ನಿದ್ರೆಯಲ್ಲಿ ಈ ಬ್ರಹ್ಮಾನುಭವದ ಒಂದು ಝಲಕ್ಕದು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅದು ಆಗುತ್ತೆ, ಆದರೆ ನನ್ನ ಅನುಭವಕ್ಕೆ ಬರಲ್ಲ. ನಿದ್ರೆಯಲ್ಲಿ ಏನು ಭಯ ಇಲ್ಲ. ಅದು ಎಚ್ಚರದಲ್ಲಿ ನನಗೆ ಆಗೋದಾದರೆ ಅದೇ ಸಾಕ್ಷಾತ್ಕಾರ ಅಂತ ಹೇಳೋದು. ನಿದ್ರೆಯಲ್ಲಿ ಒಂಚೂರು ಭಯ ಇಲ್ಲ, ಸುಖ ದುಃಖಗಳ ಇದಿಲ್ಲ, ನೋವಿಲ್ಲ, ಎಂಥದೂ ಇಲ್ಲ. ಅದು ಎಚ್ಚರದಲ್ಲಿ ನನಗಾಗೋದಾದರೆ ಅದೇ ಆತ್ಮ ಸಾಕ್ಷಾತ್ಕಾರ. ಆ ಬ್ರಹ್ಮ ಬೇರೆ ಅನ್ನೋದಲ್ಲಿ ಆಗಲೇ ಇಲ್ಲ, ಅಥವಾ ಪಂಚಭೂತಗಳಿಗೆ ಬೇರೆ ಆಗಲೇ ಇಲ್ಲ. ನಾನು ಶರೀರ ಮನಸ್ಸು ಬುದ್ಧಿ ಅನ್ನೋದು ನನಗೆ ನಿದ್ರೆಯಲ್ಲಿ ಅದರ ಭ್ರಮೆನೇ ಇಲ್ಲ. ಆದ್ದರಿಂದ ಅಲ್ಲಿ ಒಂದು ರೀತಿಯ ಒಂದು ಸುಖ ಇದೆ, ಆನಂದ ಇದೆ. ಆ ಆನಂದ ಎಚ್ಚರದಲ್ಲಿ ಆಗಬೇಕು ಅನ್ನೋದೇ ಈ ಸಾಧನೆಯಲ್ಲಿ ನಾವು ಸಾಧನೆಯನ್ನು ಮಾಡುವಂಥದ್ದು. ಹಾಗೊಂದು ಪಕ್ಷ ಅವರು ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ, ಆ ಬ್ರಹ್ಮನಿಂದ ಭಯ ಅಂತ ಹೇಳ್ತಾರಲ್ವಾ, ಆ ಭಯ ಉಂಟಾಗೋದೇನಕ್ಕೆ? ನಾವು ಬೇರೆ ಬೇರೆ ಆದ್ವಿ ಅಂತ. ಅಲ್ಲಿ ದ್ವೈತ ಭಾವ ಬರೋದ್ರಿಂದ ನಮ್ಗಲ್ಲಿ ಭಯ ಉಂಟಾಗುತ್ತೆ. ಆದರೆ ಆ ಭಾವದಲ್ಲೂ ಕೂಡ ಪ್ರಪಂಚ ನಡಿಬೇಕಲ್ಲ. ಅದಕ್ಕೆ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ ನೋಡಿ, ಬ್ರಹ್ಮದ ಭಯದಿಂದಲೇ ಪ್ರಕೃತಿ ಕಾರ್ಯಗಳು ನಡೆಯುತ್ತವೆ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ನೋಡಿ, ಹಿಂದಿನ ಶ್ಲೋಕದ ಅರ್ಥ ಬರಿತಾ ಇಲ್ಲಿ ಬ್ರಹ್ಮದೊಡನೆ ಐಕ್ಯತೆಯನ್ನು ಕಂಡವನು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ. ಅದೇ ಬ್ರಹ್ಮದಲ್ಲಿ ಭೇದವನ್ನು ಕಂಡವನು ಭಯವನ್ನು ಅನುಭವಿಸುತ್ತಾನೆ. ಬ್ರಹ್ಮವೇ ಎಲ್ಲರ ಆತ್ಮವೆಂದು ತಿಳಿಯದಿದ್ದಾಗ
ಪ್ರಕೃತಿಯಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ಆಯಾ ಅಭಿಮಾನಿ ದೇವತೆಗಳು ಬ್ರಹ್ಮದ ಭಯದಿಂದಲೇ ನಡೆಸುತ್ತಾರೆಂಬ ಭಾವನೆ ಉಂಟಾಗುತ್ತದೆ. ಇದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದೆ ಅಂತ, ಅಂದರೆ ಈಗ ನೋಡ್ತಾ ಇರೋ ಶ್ಲೋಕದಲ್ಲಿ ಏನಾಯ್ತು, ಇವಾಗ ಬ್ರಹ್ಮವನ್ನು ಅವನು ಅರಿತುಕೊಂಡ್ರೆ ಸಂತೋಷ ಪಡ್ತಾನೆ, ಆನಂದವನ್ನು ಪಡಿತಾನೆ. ಅವನು ಆ ಬ್ರಹ್ಮದಲ್ಲಿ ಭೇದವನ್ನು ಕಂಡುಕೊಂಡ್ರೆ ಭಯವನ್ನು ಅನುಭವಿಸ್ತಾನೆ. ಈಗ ಪ್ರಕೃತಿಯಲ್ಲಿ ಕಾರ್ಯಗಳು ನಡಿಬೇಕಾದ್ರೆ ಎಲ್ಲ ಕಾರ್ಯಗಳು ಅಭಿಮಾನಿ ದೇವತೆಗಳು ನಡೆಸ್ಕೊಡ್ತಾರೆ. ಆ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಇದ್ರ ಬಗ್ಗೆ ನಾವು ಹಿಂದಿನ ಭಗವದ್ಗೀತೆಯ ಅಧ್ಯಯನದಲ್ಲೂ ನೋಡಿದ್ವಿ. ದೇವತೆಗಳು ಅಂತ ಏನು ಹೇಳ್ತಾರೆ, ಆ ಈಗ ಇಂದ್ರ ಅನ್ನುವಂಥವನು ಒಬ್ಬನೇ ಇರಲ್ಲ, ಅದೊಂದು ಪದವಿ, ಅದು ಇಂದ್ರ ಪದವಿ ಆ ಥರ. ಹಾಗೆ ಈ ದೇವತೆಗಳು ಎಲ್ಲ ಕಾರ್ಯವನ್ನು ನಡೆಸ್ತಾ ಇರ್ತಾರೆ. ಆ ದೇವತೆಗಳು ಕೂಡ ಬ್ರಹ್ಮದ ಭಯದಿಂದ ನಡೆಸ್ತಾ ಇರ್ತಾರೆ. ಭಯ ಅನ್ನೋದಿಲ್ಲಿ ಬಂತು ನೋಡಿ. ಯಾಕೆ? ಭಯದಿಂದ ವಾಯುವು ಬೀಸುತ್ತದೆ. ಗಾಳಿ ಬೀಸಬೇಕೋ ಬ್ರಹ್ಮನ ಭಯದಿಂದ ಬೀಸುತ್ತೆ, ಇಲ್ಲ ಅಂದರೆ ಆ ದೇವತೆ ಶಿಫ್ಟ್. ಅದಕ್ಕೆ ಅವನ ಭಯದಿಂದಲೇ ಸೂರ್ಯನು ಉದಯಿಸುತ್ತಾನೆ. ಸೂರ್ಯ ಹುಟ್ಟಬೇಕಾ ಟೈಮಿಗೆ ಸರಿಯಾಗಿ ಮುಳುಗಬೇಕಾ? ಬ್ರಹ್ಮನ ಭಯದಿಂದಲೇ ಅದು ನಡೆಯೋದು. ಇಂದ್ರನು ಮತ್ತು ಅಗ್ನಿಯು ಕೂಡ ಅವನ ಭಯದಿಂದಲೇ ತಮ್ಮ ತಮ್ಮ ಕೆಲಸಗಳಲ್ಲಿ ಪ್ರವೃತ್ತರಾಗಿರುತ್ತಾರೆ. 5ನೆಯವನಾದ ಮೃತ್ಯುವು ಸಹ ಬ್ರಹ್ಮದ ಭಯದಿಂದ ತನ್ನ ಕೆಲಸಗಳಲ್ಲಿ ನಿರತನಾಗಿರುತ್ತಾನೆ. ಅಂದರೆ ಏನಾಯ್ತಲ್ಲಿ? ಬ್ರಹ್ಮವೇ ಅಧಿಪತಿ, ಎಲ್ಲವೂ ಆ ಬ್ರಹ್ಮನ ಆಜ್ಞೆಯಿಂದಲೇ ನಡೆಯುವಂಥದ್ದು. ಅಂದರೆ ಅಲ್ಲೊಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಅವನು ನಡೆಸ್ತಾ ಇದ್ದಾನೆ, ಆ ಥರ ಅಲ್ಲ ಅದು. ಅಲ್ಲಿ ಎಲ್ಲವೂ ಒಂದು ಶಿಸ್ತಾಗೆ ಮಾಡಿಟ್ಬಿಟ್ಟಿದ್ದಾನೆ. ಏನದು? ಕಂಡೀಷನ್ಸ್, ಇದು ಹೀಗೀಗೆ ನಡಿಬೇಕು ಅಂತ. ಹಾಗಾಗಿ ಅಲ್ಲಿಗೆ ಅಭಿಮಾನಿ ದೇವತೆಗಳು ಅದನ್ನೇ ಮಾಡಲಿಕ್ಕೆ ಸಾಧ್ಯ. ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಬಿಡಬೇಕು, ರೂಲ್ ಅದು. ಚಂದ್ರ ತಂಪನ್ನು ಕೊಡಬೇಕು, ಸೂರ್ಯ ಬಿಸಿಯನ್ನು ಕೊಡಬೇಕು, ಆರ್ಡರ್. ಇದು ಆನಂದದ ವಿಮರ್ಶೆ. ವೇದಾಧ್ಯಯನ ಸಂಪನ್ನನು, ಜೀವನದಲ್ಲಿ ಹೆಚ್ಚು ಆಸಕ್ತಿಯುಳ್ಳವನು, ದೃಢಕಾಯನು, ಬಲಶಾಲಿಯು, ಐಶ್ವರ್ಯದಿಂದ ತುಂಬಿದ ಪೃಥ್ವಿ ಎಲ್ಲಕ್ಕೂ ಒಡೆಯನಾಗಿರುವವನು ಆದ ಒಬ್ಬ ಒಳ್ಳೆಯ ಯುವಕನಿರುವನೆಂದುಕೊಳ್ಳೋಣ. ಅಂತಹವನ ಆನಂದವು ಮನುಷ್ಯರ ಒಂದು ಆನಂದವೆಂದು ಎಣಿಕೆ. ಅಂತಹ 100 ಮನುಷ್ಯ ಆನಂದಗಳನ್ನು ಮನುಷ್ಯ ಗಂಧರ್ವರ ಒಂದು ಆನಂದ. ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಬಾಧೆ ಇಲ್ಲದವನು ಕೂಡ ಇಂತಹದೇ ಆನಂದವನ್ನು ಪಡೆಯುವನು. ಈ ಆನಂದವನ್ನು ನಾನು ಹೊಂದಬೇಕು ಅನ್ನೋದಾದರೆ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತ ಉಪನಿಷತ್ ಹೇಳ್ತಾ ಇದೆ. ಆ ಆನಂದವನ್ನು ನಾನು ಹೊಂದಬೇಕು. ನೋಡಿ, ಸುಂದರವಾಗಿ ಹೇಳ್ತಾ ಇದ್ದಾರೆ. ಏನಂತ ವಿಮರ್ಶೆ ಏನಿದೆ? ವೇದಾಧ್ಯಯನ ಸಂಪನ್ನನು, ಜೀವನದಲ್ಲಿ ಹೆಚ್ಚು ಆಸಕ್ತಿಯುಳ್ಳವನು, ದೃಢಕಾಯನು, ಬಲಶಾಲಿಯು, ಐಶ್ವರ್ಯದಿಂದ ತುಂಬಿದ ಪೃಥ್ವಿ ಎಲ್ಲಕ್ಕೂ ಒಡೆಯನಾಗಿರುವವನು ಆದ ಒಬ್ಬ ಒಳ್ಳೆಯ ಯುವಕನಿರುವನೆಂದುಕೊಳ್ಳೋಣ. ಅಂದರೆ ಅವನ ಹತ್ರ ಎಲ್ಲ ಇದೆ. ಏನಿದೆ? ಐಶ್ವರ್ಯ ಇದೆ, ಆರೋಗ್ಯ ಇದೆ, ವೇದಾಧ್ಯಯನವನ್ನು ಮಾಡಿದ್ದಾನೆ, ಎಲ್ಲವನ್ನು ಮಾಡಿದ್ದಾನೆ. ಅಂಥವನ ಆನಂದವು ಮನುಷ್ಯರ ಒಂದು ಆನಂದವೆಂದು ಎಣಿಕೆ. ಅವನು ನೋಡಿ, ಅಲ್ಲಿ ವೇದಾಧ್ಯಯನ ಮಾಡಿ ಸಂಪನ್ನನಾಗಿ ಅವನು ಜೀವನವನ್ನು ಸಾಗಿಸ್ತಾ ಇದ್ರೆ ಮಾತ್ರ ಅವನು ಆನಂದವನ್ನು ಪಡೀಲಿಕ್ಕೆ ಸಾಧ್ಯ ಅಂತ. ಯಾಕಂತಂದರೆ ಈ ಆನಂದ ನೋಡಿ, ಯಾರ ಹತ್ರನೂ ಐಶ್ವರ್ಯ ಇದೆ, ಅದು ಸರಿಯಾಗಿ ಉಪಯೋಗಿಸ್ಕೊಳ್ಳಕ್ಕೆ ಬರಲಿಲ್ಲ ಅಂತ ಅಂದರೆ ಅಲ್ಲಿ ಆನಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ವಿವೇಕ ಅವನಿಗೆ ಬೇಕು, ನನ್ನಲ್ಲಿರುವ. ಅದರಿಂದಲೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಲ್ವಾ. ಧರ್ಮ ಮೊದಲು, ಆ ಧರ್ಮವನ್ನು ನಾನು ತಿಳ್ಕೊಳ್ಬೇಕು. ಆಮೇಲೆ ಅರ್ಥ, ಹಣವನ್ನು ಸಂಪಾದಿಸಬೇಕು. ಆಮೇಲೆ ಅದನ್ನು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೇಕು ನನ್ನ ಆಸೆಗಳಿಗೆ. ಕಾಮ, ಧರ್ಮ, ಅರ್ಥ, ಕಾಮ, ಈ ರೀತಿಯಾಗಿ ನಾನು ಹಣವನ್ನು ಸಂಪಾದಿಸಿ ನ್ಯಾಯವಾಗಿ ಅದನ್ನು ಉಪಯೋಗಿಸಿದಾಗ ಮಾತ್ರ ಮೋಕ್ಷ ಅನ್ನುವಂಥದ್ದು ಸಿಗ್ಲಿಕ್ಕೆ ಸಾಧ್ಯ. ಮೋಕ್ಷ ಅಂದರೆ ಯಾವುದು? ಆನಂದ ಸಿಗಲಿಕ್ಕೆ ಸಾಧ್ಯ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಈ ಆನಂದವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಅದು ಒಟ್ಟಿಗೆ ನೋಡಿದ್ರೇ ಚೆನ್ನಾಗಿರುತ್ತೆ. ಅಂದರೆ ಈ ಮನುಷ್ಯನ ಆನಂದ ಏನಿದೆ
ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಂತಹವನ ಆನಂದವು ಮನುಷ್ಯರ ಒಂದು ಆನಂದವೆಂದು ಎಣಿಕೆ. ಇಂತಹ ಮನುಷ್ಯನಿಗೆ ಅಂದರೆ ಆನಂದ ಅಷ್ಟೇನೆ ಅದು. ಅಂತಹ 100 ಮಾನುಷ ಆನಂದಗಳು ಮನುಷ್ಯ ಗಂಧರ್ವರ ಒಂದು ಆನಂದ. ಮನುಷ್ಯ ಗಂಧರ್ವರ ಆನಂದ ಅಂತಹ 100 ಮನುಷ್ಯ 100 ಪಟ್ಟು ಈಗೇನು ಆನಂದ ಪಟ್ಟಿದ್ದಾರೆ ಅದ್ರ 100 ಪಟ್ಟು ಆನಂದ ಗಂಧರ್ವರು ಪಟ್ಟಿರ್ತಾರೆ ಅಂತ ಹೇಳ್ತಾರೆ. ಆದರೆ ವೇದಾಧ್ಯಯನ ಸಂಪನ್ನನು, ಕಾಮನೆಗಳ ಬಾಧೆ ಇಲ್ಲದವನು ಕೂಡ ಇಂತಹದೇ ಆನಂದವನ್ನು ಪಡೆಯುತ್ತಾನೆ ಅಂತ. ಬಹಳ ಸುಂದರವಾದ ವಿಚಾರ. ಈ ಆನಂದದ ವಿಮರ್ಶೆಯನ್ನು ಒಟ್ಟಿಗೆ ನೋಡೋಣ. ಅದು ಒಂದು ಬೇರೆ ಬೇರೆ ಹಂತದಲ್ಲಿ ಹೋಗುತ್ತೆ. ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿ ನಿಲ್ಲಿಸ್ತೀನಿ. ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ